ಮಶ್ರೂಮ್ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಕರಿ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಒಂದು ಮಿಕ್ಸಿ ಜಾರಲ್ಲಿ ಒಂದು 3 ಟೊಮೊಟೊ, ಅಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ, 2 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನು ಜೀರಾ ಪೌಡರು, ಚಕ್ಕೆ ಲವಂಗ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಬಿಡಿ. ಈ ಕಡೆ ಆಲೂಗಡ್ಡೆ ಮಶ್ರೂಮ್ ಎರಡೂ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಆಯಿಲ್ ಕಾದಿದೆ, ಆಲೂಗಡ್ಡೆ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡು ಇಲ್ಲಿ ಲೇಯರಾಗಿ ಈ ಥರ ಹಾಕ್ಕೊಂಡು ಮತ್ತು ಮಶ್ರೂಮ್ನ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಮತ್ತು ಉಪ್ಪು, ಸ್ವಲ್ಪ ಅರಿಶಿಣ, ಖಾರದ ಪುಡಿನ ಹಾಕ್ಕೊಂಡು 80% ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಡಿ. ಇದೆಲ್ಲ ಕುದ್ದಾದಮೇಲೆ ನಾವು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತಗೊಳ್ಳಿ. ಯಾಕಂದರೆ ಹಸಿ ಮಸಾಲೆ ಕುದಿಬೇಕಲ್ವ, ಹಾಗಾಗಿ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತಗೊಂಬಿಟ್ಟು ಉಳಿದಿರೋ ಎಣ್ಣೆಯಲ್ಲೇ ನಾನು ರುಬ್ಬಿದಂಥ ಟೊಮೊಟೊ ಪೇಸ್ಟ್ ಹಾಕ್ಕೊಂಡು ಅದು ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳಿ. ಈ ಮಸಾಲೆ ಎಲ್ಲ ಕುದ್ದಿದೆ ಅಂದಾಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಮಶ್ರೂಮ್ ಮತ್ತು ಆಲೂಗಡ್ಡೆ ಅದರೊಳಗೆ ಮಿಕ್ಸ್ ಹಾಕ್ಕೊಂಬಿಟ್ರೆ ಆಗೋಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಮೇಲ್ಗಡೆ ಕರಿಬೇವು ಹಾಕ್ಕೊಂಡ್ರೆ ಸಾಕು. ತುಂಬ ರುಚಿಯಾದ ಟೇಸ್ಟಿಯಾಗಿರೋಂಥ ಮಶ್ರೂಮ್ ಆಲೂ ಮಿಕ್ಸ್ ಚೆನ್ನಾಗಿರುತ್ತೆ ಗ್ರೇವಿ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.